ನಾನು ಮೊನ್ನೆನೇ ಬರಬೇಕಾಗಿತ್ತು. 10ನೇ ತಾರೀಕು ರಾತ್ರಿ 10:50ಕ್ಕೆ ಚೈನು ಕಟ್ಟಾಗಿದೆ. ಕಟ್ಟಾಗಿ ನೀರು ಆ ಗೇಟ್ ಎಲ್ಲ ಕೊಚ್ಕೊಂಡು ಹೋಗಿದೆ. ನಾವು ನೀರನ್ನ 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ದೋ. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ದೋ. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿಗೆ ಹೋಗಿರೋದು. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನ ನೀರನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ. ಇಲ್ಲ ಇವು ಮಿಸ್ಟರ್ ಕನ್ನಯ್ಯ is here. He's a technical expert. Dam site expert. Dam safety expert. Mr. Kannaya is in the entire country he is known for this. Okay. So ಅವ್ರನ್ನ ಕನ್ಸಲ್ಟ್ ಮಾಡಿದೀವಿ. ಕನ್ಸಲ್ಟ್ ಮಾಡಿ ಅವರು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಏನು ಅಡ್ವೈಸ್ ಕೊಡ್ತಾರೆ ಅದರ ಪ್ರಕಾರ ತುಂಗಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ನವರು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಮತ್ತೆ ಆಂಧ್ರ ಸರ್ಕಾರ ಮತ್ತೆ ತೆಲಂಗಾಣ ಸರ್ಕಾರ ಇವರು 3 ಜನ ಈ ಬೋರ್ಡ್ನಲ್ಲಿ ಇರ್ತಾರೆ. CWC-ನವರು ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಂದ ಅಪಾಯಿಂಟ್ ಮಾಡಿದಂತ ಒಬ್ರು ಚೇರ್ಮನ್ ಇರ್ತಾರೆ. ಗೊತ್ತಾಯ್ತಾ? ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ತಕ್ಕಂಥದ್ದು. ಆ ಬೋರ್ಡು ಇದನ್ನೆಲ್ಲ ನೀರು ಕರ್ನಾಟಕಕ್ಕೆ ಎಷ್ಟು ಹೋಗ್ಬೇಕು ಅದು ಈಗಾಗಲೇ ಡಿಸೈಡ್ ಆಗಿದೆ. ಕರ್ನಾಟಕಕ್ಕೆ ಎಷ್ಟು ನೀರು ಹೋಗ್ಬೇಕು, ಆಂಧ್ರಕ್ಕೆ ಎಷ್ಟು ನೀರು ಹೋಗ್ಬೇಕು, ತೆಲಂಗಾಣಕ್ಕೆ ಎಷ್ಟು ನೀರು ಹೋಗ್ಬೇಕು ಅಂತ ಡಿಸೈಡ್ ಆಗಿದೆ. ಅದರ ಪ್ರಕಾರ ಬೋರ್ಡ್ನವರು ಕೆಲಸ ಮಾಡ್ತಾರೆ. ಸೊ ಇದು 1948ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮು 53ನೇ ಇಸ್ವಿಗೆ ಮುಗಿದಿದೆ. 1953ನಲ್ಲಿ ಮುಗಿತು ಇದೆ. 54ನೇ ಇಸ್ವಿಯಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ನೀರು ಬಿಡಲಿಕ್ಕೆ ನಾಲೆಗಳಿಗೆ 54ನೇ ಇಸ್ವಿಯಿಂದ ಪ್ರಾರಂಭ ಆಗಿದೆ. ಸುಮಾರು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. 70 years ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ 115 TMC ನೀರು ಬಂದಿದೆ. ಅದರಲ್ಲಿ ಈಗಾಗಲೇ 25 TMC ನೀರನ್ನ ರೈತರ ಜಮೀನುಗಳಿಗೆ ಬಿಟ್ಟಿದೆ. 3 ಸ್ಟೇಟ್ಗಳಿಗೆ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟ್ಗಳಿಗೆ ಬಿಟ್ಟಿದೆ. ಇನ್ನೂ 1ನೇ ಬೆಳೆ ಮುಗಿಬೇಕಾದ್ರೆ, ಬೆಳೆ ಬರಬೇಕಾದ್ರೆ ಇನ್ನು 90 TMC ನೀರು, 90 TMC. ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ಇವತ್ತು ಆಸ್ ಆನ್ ಟುಡೇ 90 TMC ನೀರು ತೊಂದರೆ ಇಲ್ಲ. ಸೊ ಈಗ ಕಟ್ಟಾಗಿರೋದ್ರಿಂದ ಒಂದು ಈ ಗೇಟ್ನಲ್ಲಿ 19 ಗೇಟ್ ನಂಬರ್ 19ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. 35,000 ಕ್ಯೂಸೆಕ್ಸ್ ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಈ 1621 ಫೀಟ್, ಒಟ್ಟು 1629 TMC ಇದು ಫೀಟ್ ಇದೆ. ಅದ್ರಲ್ಲಿ ಕಡಿಮೆ ಮಾಡಬೇಕು. 1621 ಫೀಟ್ಗೆ ಕಮ್ಮಿ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತೆ ಪ್ಲೇಟು ಇವೆಲ್ಲ ಹಾಕ್ಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಬೇಕು. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾಳೆ
ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತೆ ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತೆ ಜಿಂದಾಲ್ ಆ ಇಂಜಿನಿಯರಿಂಗ್ ಅಲ್ಲಿ 3 ಕಡೆ ಕೂಡ ಏಜೆನ್ಸೀಸ್ ಇದೆ. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ, ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ ನಲ್ಲಿ ಇದು ನಡೀತಾ ಇರ್ತದೆ. ಅವರು ಅಡ್ವೈಸ್ ಏನ್ ಮಾಡ್ತಾರೆ ಅದ್ರ ಪ್ರಕಾರ ನಾನು ಇವತ್ತು ಬರ್ತೀನಿ ಅಂದೊತ್ತಿಗೆ ಪಾಪ ಅವರು ನಿನ್ನೆ ಹೋಗ್ಬೇಕಾಗಿತ್ತು ಅವ್ರ ಊರಿಗೆ. ಇದಕ್ಕೆ ಐ ಸರ್ಜರಿ ಆಗಿದೆ ಅವ್ರಿಗೆ. ಕಾಳು ಬಹಳ ಆತರವಾಗಿದೆಯಲ್ಲ, ಒಯ್ಯರ್ಸು ಹರಿ ಬಹಳ ಆತರವಾಗಿದೆಯಲ್ಲ, ಯಾಕೆ? ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ರೈತರು, ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ, ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ 3.5 ಲಕ್ಷ ಆಗ್ತದೆ. ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಹೋಗ್ತದೆ. ಸೊ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಆಮೇಲೆ ನಾವಿನ್ನೂ ಆಗಸ್ಟ್ 13ನೇ ತಾರೀಕು ಇವತ್ತಿರೋದು, ಇದು 10ನೇ ತಾರೀಕು ಬ್ರೇಕ್ ಆಗಿರೋದು. ಆಗಸ್ಟ್ 10ನೇ ತಾರೀಕು ನಮಗೆ 17, 18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕನ್ನಯ್ಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದ್ರೆ, ಆದಷ್ಟು ಜಾಗ್ರತೆ 3-4 ದಿನದಲ್ಲಿ ಮುಗಿಸಬೇಕು. 3-4 ಡೇಸ್ನಲ್ಲಿ ಮುಗಿಸಿ ಇದನ್ನ ಮಾಡಿ, ನಮಗೆ ಮಳೆ ಬರ್ತದಲ್ಲ, ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ. 90 TMC ಬೇಕಲ್ಲ ಈಗಿನ ಬೆಳೆಗೆ, ಸ್ಟ್ಯಾಂಡಿಂಗ್ ಕ್ರಾಪ್ಗೆ 90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಗೊತ್ತಾಯ್ತಾ? ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಈಗ ನೋಡಿ, ನಿಮ್ಮ ಹೆಸರು ಕೇಶವ್ ಈಸ್ ಎ ಫೈನಾನ್ಸ್ ಮಿನಿಸ್ಟರ್ ಫ್ರಮ್ ಆಂಧ್ರ. ರಾಮಾನಾಯ್ಡು ಇರಿಗೇಷನ್ ಮಿನಿಸ್ಟರ್ ಫ್ರಮ್ ಆಂಧ್ರ. ಬೋತ್ ಆಫ್ ದೆಮ್ ಆರ್ ಫ್ರಮ್ ಆಂಧ್ರ. MLA ಕೂಡ ಬಂದಿದ್ದಾರೆ, ಆಂಧ್ರದ MLA MP ಕೂಡ ಬಂದಿದ್ದಾರೆ. ಅಲ್ಲಿ 19 ಅಲ್ಲೇ ಆಗಿತ್ತು. ಇಲ್ಲಿ ಗೇಟ್ ಇಲ್ಲ, ಗೇಟ್ ಇಲ್ಲಪ್ಪ, ಗೇಟ್ ಅಲ್ಲ, ಕ್ಯಾನಲ್ ನಲ್ಲಿ ಆಗಿದ್ದು. ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ನಲ್ಲಿ ಆಗಿತ್ತು ತೊಂದರೆ. 33 ಗೇಟ್ಗಳಲ್ಲ, 2019ರಲ್ಲಿ 2019ರಲ್ಲಿ ಕೇಳಪ್ಪ ತಮ್ಮ, ನೀವೇ ಮಾತಾಡಿದ್ರೆ ಹೆಂಗಯ್ಯ? 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಲ್ಲಿ ತೊಂದರೆ ಆಗಿತ್ತು, ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರನೂ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರನೂ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ. ನೀವು ಒಬ್ರು ಮಾತಾಡಿದ್ರೆ ನೋಡಪ್ಪ, ಅದು ಇನ್ನೂ ವಿಚಾರಣೆ ಮಾಡೋಣ. ಬೋರ್ಡು ಇದನ್ನ ಮೇಂಟೈನ್ ಎಲ್ಲ ಮಾಡ್ತಕ್ಕಂಥ. ಬೋರ್ಡ್ ಈಸ್ ಹೆಡೆಡ್ ಬೈ ಯಾರು? ಚೀಫ್ ಇಂಜಿನಿಯರ್ ಲೆವೆಲ್ ನವರು, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥವ್ರು ಎಡೆಡ್ ಮಾಡಿದ್ರು.
ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದ್ದಾರೆ, ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ, ತೆಲಂಗಾಣದವರು ಇದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ. ಗೊತ್ತಾಯ್ತಾ? ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ, ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ವಾ, ಡೆರಿಗ್ಲೆಕ್ಷನ್ ಆಫ್ ಡ್ಯೂಟಿ ಇದೆಯಾ ಇಲ್ವಾ ಅನ್ನೋದು ವಿಚಾರ ಮಾಡೋಣ. ನೋಡ್ರಿ, ಸುಮ್ಮನೆ ಮೇಲೆ ಹೇಳಕ್ಕಾಗಲ್ಲ. ಓಲ್ಡ್ ಡ್ಯಾಮ್, 70 ವರ್ಷ ಕೇಳ್ರಿ, 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್. ಎಕ್ಸ್ಪರ್ಟ್ ಪ್ರಕಾರ, ಒಪಿನಿಯನ್ ಪ್ರಕಾರ 50 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು. ಯಾವುದೇ ಡ್ಯಾಮ್ನಲ್ಲಿ ಈ ಗೇಟ್ಗಳನ್ನ ಚೇಂಜ್ ಮಾಡ್ತಕ್ಕಂಥ, ಆಮೇಲೆ ಚೈನ್ಗಳನ್ನ ಚೇಂಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ಅವರ ಒಪಿನಿಯನ್ ಇದೆ. ಆ ಒಪಿನಿಯನ್ ಗಮನದಲ್ಲಿ ಇಟ್ಟುಕೊಂಡು ಬೋರ್ಡ್ನವರು ಏನ್ ಡಿಸಿಷನ್ ತಗೊಂಡಿದ್ದಾರೆ, ಅವರು ಮೇಂಟೆನೆನ್ಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದ್ದಾರೆ, ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನ ಆಂಧ್ರ, ಕರ್ನಾಟಕ, ತೆಲಂಗಾಣ 3 ರಾಜ್ಯಗಳು ಮಾಡ್ತಾರೆ. ಆಮೇಲೆ ನವಲಿ ಜಲಾಶಯದ ಬಗ್ಗೆ DPR ತಯಾರಾಗಿದೆ. ಸುಮಾರು 15,000 ಕೋಟಿ ರೂಪಾಯಿನ DPR ಆಗಿದೆ. ಬೋರ್ಡ್ಗೆ ಕಳಿಸಿದ್ದೀವಿ. ಬೋರ್ಡ್ನವರು ಇನ್ಫ್ಯಾಕ್ಟ್ ಇವರು ಆಂಧ್ರದವ್ರದ್ದು, ತೆಲಂಗಾಣದವ್ರದ್ದು ಕೇಳ್ತಾರೆ, ಒಪಿನಿಯನ್ ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ನಾವು DPR ಮಾಡಿರೋದ್ರಿಂದ ಅವರು ಒಪ್ಪಿಗೆ ಕೊಟ್ಟರೆ ವಿ ವಿಲ್ ಸ್ಟಾರ್ಟ್. ಈಗ ಇದು ಡ್ಯಾಮ್ ಬರೀ ಕರ್ನಾಟಕದ ಒಂದೇ ಅಲ್ಲ, ಕರ್ನಾಟಕದ ಬರೀ ಒಂದಕ್ಕೆ ಜಮೀನುಗಳಿಗೆ ನೀರು ಕೊಡೋ ಡ್ಯಾಮ್ ಅಲ್ಲ. ಇದು ಮಲ್ಟಿ ಸ್ಟೇಟ್ಸ್ ಡ್ಯಾಮ್, ಬೇರೆ ಬೇರೆ ರಾಜ್ಯಗಳೆಲ್ಲ ಇರೋದ್ರಿಂದ ಅದಕ್ಕೋಸ್ಕರನೇ ಬೋರ್ಡ್ ಆಗಿರೋದು. ಬಾಗಿನ ಇದೆಲ್ಲ ಮುಗಿದ ಮೇಲೆ, ನೀರು ಮತ್ತೆ ತುಂಬಿದ ಮೇಲೆ ಬರ್ತೀವಿ. ನನಗೆ ವಿಶ್ವಾಸ ಇದೆ ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ, ಬಾಗಿನ ಅರ್ಪಿಸ್ತೇನೆ. ನಾನು ಇದರಲ್ಲಿ ರಾಜಕೀಯ ಮಾಡಕ್ ಹೋಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.